ಅಂತೂ ಇಂತೂ ಕರ್ನಾಟಕ ರಾಜಕೀಯದಲ್ಲಿ ಕಳೆದ 2 ತಿಂಗಳಿನಿಂದ ನಡೆದಿದ್ದಂತಹ ಒಂದು ಹಗ್ಗ ಜಗ್ಗಾಟ, ಸಚಿವಾಕಾಂಕ್ಷಿಗಳ ಲಾಭಿ, ಬಣ ರಾಜಕೀಯ, ಪ್ರಾದೇಶಿಕ ಸಮೀಕರಣ, ಜಾತಿ ಲೆಕ್ಕಾಚಾರ ಇವೆಲ್ಲದಕ್ಕೂ ಕೂಡ ಕೊನೆಗೂ ತೆರೆ ಬಿದ್ದಿದೆ ನಿಜ. ಎಸ್, ಈಗ ಯಶವಂತ್ ಗೌಡ ಅವರ ಒಂದು ರಾಜೀನಾಮೆ ಪತ್ರವನ್ನು ನೀವು ಗಮನಿಸಬಹುದು. ಯಾವುದೇ ಕಾರಣಕ್ಕೂ ನಾನು ಇರೋದಿಲ್ಲ, ಪ್ರಾಮಾಣಿಕತೆಗೆ ಇದು ಕಾಲ ಅಲ್ಲ ಅಂತ ಬರೆದು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇದೆಲ್ಲದಕ್ಕೂ ಈಗ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಸಿಗುತ್ತೆ, ಎಲ್ಲರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಳ್ತಾರೆ ಮುಖ್ಯಮಂತ್ರಿಗಳು, ಎಲ್ಲ ಭಾರ ಈಗ ಮುಖ್ಯಮಂತ್ರಿಗಳ ಮೇಲೆ ಇದೆ. ಸೊ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತಗೊಂಡು ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಕೊಡಬೇಕು, ಅವರಿಗೆ ಬೇರೆ ಏನಾದರೂ ಸಮಾಧಾನ ಪಡಿಸುವಂತಹ ಪ್ರಯತ್ನ ನಡೆಯುತ್ತಾ, ಎಲ್ಲವನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಆಗ್ಲಿಂದ ಅದೇ ಹೇಳ್ಕೊಂಬರ್ತಾ ಇದ್ದೀನಿ, ಎಲ್ಲರೂ ಕೂಡ ಪಕ್ಷಕ್ಕೆ ದುಡಿದಿರೋದ್ರಿಂದ ಎಲ್ಲರೂ ಒಂದಿಷ್ಟು ಸಿದ್ದರಾಮಯ್ಯನವರ ಆಪ್ತರಾಗಿರ್ಬೋದು, DK ಶಿವಕುಮಾರ್ ಅವರ ಆಪ್ತರಾಗಿರ್ಬೋದು, ಎಲ್ಲರೂ ಜೊತೆಲಿದ್ದು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಬಂದಂಥವ್ರು. ಸೊ ಎಲ್ಲೋ ಒಂದು ಕಡೆ ಒಂದಿಷ್ಟು ಆಸೆಗಳನ್ನು ಇಟ್ಕೊಂಡಿರ್ತಾರೆ, ನನಗೆ ಸಚಿವ ಸ್ಥಾನ ಸಿಗಬಹುದು, ನನಗೆ ಈ ಖಾತೆ ಸಿಗಬಹುದು ಅನ್ನುವಂಥದ್ದು. ಎಲ್ಲೋ ಸಿಗಲಿಲ್ಲ ಅಂದಾಗ ಆಬ್ವಿಯಸ್ಲಿ ಈ ರೀತಿಯ ಒಂದು ಅಸಮಾಧಾನ ಸ್ಫೋಟಗೊಳ್ಳುತ್ತೆ. ಯಾವಾಗ ಸಚಿವರ ಪಟ್ಟಿ ಫೈನಲ್ ಆಯ್ತೋ, ಸಚಿವರ ಪಟ್ಟಿ ಫೈನಲ್ ಬೆನ್ನಲ್ಲೇ ಎಲ್ಲ ಕಡೆ ಅಸಮಾಧಾನ ಸ್ಫೋಟಗೊಂಡಿದೆ. ಸಿಕ್ಕಿರತಕ್ಕಂಥವರು ಖುಷಿ ಪಡ್ತಾ ಇದ್ದಾರೆ. ಆದರೆ ಯಾರ್ಯಾರಿಗೆ ಆ ಸಚಿವ ಸ್ಥಾನ ಸಿಗ್ಲಿಲ್ವೋ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಎಸ್ ತಿಮ್ಮೇಗೌಡ, ಈಗ ಸದ್ಯಕ್ಕೆ ಏನೇನು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ, ಇವಾಗ ನಿಮ್ಮ ಮೂಲಗಳ ಪ್ರಕಾರ ಯಾರ್ಯಾರು ಈ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಅಂದರೆ ನಮಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಈಗ ನೋಡಿ ನಮ್ಮ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ ಅನ್ನೋ ವಿಚಾರ ಇಟ್ಕೊಂಡು ಯಶವಂತ್ ರಾಯ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಪ್ರಮೋದ್, ಈ ಬಾರಿಯ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಸುಮಾರು 40 ಮಂದಿ ಆಕಾಂಕ್ಷಿಗಳಿದ್ರು. 40 ಮಂದಿ ಆಕಾಂಕ್ಷಿಗಳ ಪೈಕಿ 20 ಮಂದಿಗೆ ಅಷ್ಟೇ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಈ 20 ಮಂದಿಗೆ ಅವಕಾಶ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಇನ್ನುಳಿದಿರ್ತಕ್ಕಂಥ 20ಕ್ಕೂ ಹೆಚ್ಚು ಏನು ಶಾಸಕರುಗಳಿದ್ದಾರೆ ಅವರೆಲ್ಲರೂ ಕೂಡ ಅಸಮಾಧಾನಿತರೆ. ಅವ್ರು ಯಾರಿಗೂ ಕೂಡ ಸಮಾಧಾನ ತಂದಿಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯವಾಗಿ ಒಂದ್ ರೀತಿ ಅಧಿಕಾರ ಸಿಗ್ಲಿಲ್ಲ ಅಂದ್ರೆ ಸಹಜವಾಗಿ ಅದೊಂದು ರೀತಿ ಅಸಮಾಧಾನ ಇದ್ದೇ ಇರ್ತೈತೆ. ನಾನು ಈಗಾಗಲೇ ಹೇಳಿದಂತೆ ಎಷ್ಟೋ ಜನ ರಾಜಕೀಯ ಚುನಾವಣಾ ರಾಜಕೀಯದ ನಿವೃತ್ತಿಯ ಅಂಚಿನಲ್ಲಿದ್ರು. ಒಮ್ಮೆ ಮಾಜಿ ಸಚಿವರು ಅನ್ನಿಸ್ಕೊಬೇಕು ಅನ್ನುವಂತ ನಿಟ್ಟಲ್ಲಿ ಅವರು ನಾನಾ ರೀತಿಯಾದಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಅವರ ಒಂದು ಪ್ರಯತ್ನ, ಅವರ ಒಂದು ಕಸರತ್ತು, ಅವರ ಒಂದು ಲಾಬಿ ಹಿನ್ನಡೆ ಆದಂತೆ ಅವ್ರು ಯಾರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಕೇವಲ 20 ಮಂದಿಗೆ, ಅದರಲ್ಲೂ ಕೂಡ ಸುಮಾರು ಸಿಎಂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿರ್ತಕ್ಕಂಥ 6 ಮಂದಿಗೆ ಅವಕಾಶವೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಹಿಂದೆ ಮಾಜಿ ಸಚಿವರಾದಂತವ್ರಿಗೂ ಕೂಡ ಅವಕಾಶ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದಷ್ಟು ಮಂದಿ ಅಂದ್ರೆ ಒಮ್ಮೆಯೂ ಕೂಡ ಸಚಿವರು ಆಗದೆ ಇರತಕ್ಕಂಥವ್ರು ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮೈಸೂರಿನ ತನ್ವೀರ್ ಸೇಠ್ ಬೆಂಬಲಿಗರು ಒಂದ್ ರೀತಿ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನವನ್ನ ನಡೆಸೋದ್ರ ಮುಖಾಂತರ ಆಕ್ರೋಶವನ್ನ ಹೊರಹಾಕಿದ್ರೆ, ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಇಂಡಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ರವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಈ ಬಾರಿ ಸಚಿವ ಸಂಪುಟ ಸೇರ್ಪಡೆ ಆಗಬೇಕು ಅನ್ನುವಂತ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಲಕವಾಗಿ, ಇತ್ತ ಮುಖ್ಯಮಂತ್ರಿ DK ಶಿವಕುಮಾರ್ ಮೂಲಕವಾಗಿ, ಅತ್ತ ಹೈಕಮಾಂಡ್ ನಾಯಕರ ಮೂಲಕವಾಗಿ ನಾನಾ ರೀತಿಯಾದಂತಹ ಒಂದು ಪ್ರಯತ್ನವನ್ನ, ನಾನಾ ರೀತಿಯಾದಂತಹ ಒಂದು ಕಸರತ್ತನ್ನ ಮಾಡಿದ್ರು, ಹೇಗಾದ್ರೂ ಮಾಡಿ ಸೇರ್ಬೇಕು ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ MB ಪಾಟೀಲ್ ಅವರ ಬಣದಿಂದ ಇವರು ಇದ್ರು, ಯಾರು ಮುದ್ದೇಬೇಳಾದ ಹಾಲಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಅಧ್ಯಕ್ಷರಾದಂತ ಅಪ್ಪಾಜಿ ನಾಡ್ಯಾಗೌಡ್ರು ಇದ್ರು. ಸೊ ಹೀಗಾಗಿ ಅಲ್ಲಿ ಯಾರಿಗೆ ಕೊಟ್ಟರು ಕೂಡ ಒಂದ್ ರೀತಿ ಭಿನ್ನಮತ ಭುಗಿಲೇಳಬಹುದು ಅನ್ನುವಂತ ನಿಟ್ಟಲ್ಲಿ ಯಾರಿಗೂ ಕೂಡ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ತುಮಕೂರಲ್ಲೂ ಕೂಡ ಅಷ್ಟೇ, ಗುಬ್ಬಿ ವಾಸೂರಿಗೆ ಕೊಟ್ರೆ ಅಲ್ಲಿ KN ರಾಜಣ್ಣನವರಿಗೆ ಮುನಿಸು, KN ರಾಜಣ್ಣನವರಿಗೆ ಕೊಟ್ರೆ ಇತ್ತ ಒಕ್ಕಲಿಗ ಸಮುದಾಯದ ಗುಬ್ಬಿ ವಾಸೂರಿಗೆ ಮುನಿಸು. ಸೊ ಹೀಗಾಗಿ ಯಾರಿಗೂ ಬೇಡ, ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅವರೇ ಇರೋದೇ ಸೂಕ್ತ ಅನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗಿದೆಯಲ್ಲ. ಸೊ ಹೀಗಾಗಿ ಅಂತದ್ದೊಂದು ನಿರ್ಧಾರದ ಹಿನ್ನೆಲೆಯಲ್ಲಿ
ಸೊ ಇದೀಗ ಇಂಥ ಒಂದು ಬೆಂಬಲಿಗರು ಏನು ಅಂದ್ರೆ ಅಸಮಾಧಾನಿತ ಶಾಸಕರ ಬೆಂಬಲಿಗರು ಈ ರೀತಿಯಾದಂತ ಪ್ರತಿಭಟನೆಗಳು, ಮತ್ತೊಂದು ಕಡೆಗೆ ರಾಜೀನಾಮೆ, ಯಾಕಂತ ಹೇಳಿದ್ರೆ ಸಾಮೂಹಿಕವಾಗಿ ಬೇಳೂರು ಗೋಪಾಲ್ ಕೃಷ್ಣ ಅವರು ಕೂಡ ಹೇಳಿರ್ತಕ್ಕಂಥದ್ದು, ನನಗೂ ಕೂಡ ಬೇಸರ ಆಗಿದೆ, ನಾನು ಕೂಡ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋ ನಿಟ್ಟಲ್ಲಿ, ಅಥವಾ ಯಶವಂತರಾಯ ಗೌಡ ಪಾಟೀಲ್ರಾಗಿರ್ಬೋದು. ಹೀಗೆ ಏನು ಸಚಿವಾಕಾಂಕ್ಷಿಗಳು, ಯಾಕಂತ ಹೇಳಿದ್ರೆ ತುಂಬಾ ಜನ ಈ ಬಾರಿ ಹಿರಿಯ ಶಾಸಕರುಗಳೇ ಇದ್ರು ಸಚಿವ ಸಂಪುಟ ಸೇರ್ಪಡೆ ಆಗ್ಬೇಕು ಅನ್ನುವಂತ ನಿಟ್ಟಲ್ಲಿ. ಸೊ ಹೀಗಾಗಿ ಈ ಒಂದು ಸಂಪುಟ ವಿಸ್ತರಣೆಗೂ ಮುನ್ನವೇ ಅಂದ್ರೆ ಯಾವಾಗ ಪಟ್ಟಿ ರಿಲೀಸ್ ಆಯ್ತಾ ಅದಕ್ಕೂ ಆ ಪಟ್ಟಿ ರಿಲೀಸ್ ಆದಂತ ಕೂಡಲೇ ಇಷ್ಟರ ಮಟ್ಟಿಗೆ ಅಸಮಾಧಾನ ಭುಗಿಲೆದ್ದಿದೆ ಅಂದ್ರೆ ಇನ್ನು ಸಂಪುಟ ವಿಸ್ತರಣೆ ಆದಂತ ಬಳಿಕ ಮತ್ತಷ್ಟು ಭುಗಿಲೇಳುವಂತ ಒಂದು ಸಾಧ್ಯತೆ ಇದೆ. ಸಹಜವಾಗಿ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಅಸಮಾಧಾನಗಳು ಸಹಜ. ಆದ್ರೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಆಕ್ರೋಶ, ಅಸಮಾಧಾನ, ಭಿನ್ನಮತೀಯ ಚಟುವಟಿಕೆಗಳು, ಭಿನ್ನಮತ ತೀವ್ರವಾಗಿ ಸ್ಫೋಟಗೊಳ್ಳುವಂತ ಒಂದು ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ತಿಮ್ಮೇಗೌಡ. ಎಸ್, ಈಗ ಸಂಜೆ 4 ಗಂಟೆ 5 ನಿಮಿಷದವರೆಗೂ ಕಾಯಬೇಕಾಗತ್ತೆ. ಸೊ ಅಲ್ಲಿವರೆಗೂ ಏನೇನು ಬದಲಾವಣೆಗಳ ಆಗಬಹುದು, ಯಾರ್ಯಾರು ಪಟ್ಟಿಯಲ್ಲಿ ಒಳಗೆ ಬರ್ತಾರೆ, ಯಾರ್ಯಾರು ಹೊರಕ್ಕೆ ಹೋಗ್ತಾರೆ, ಎಲ್ಲವನ್ನ ಕಾದು ನೋಡಬೇಕಾಗಿದೆ. ಯಾರ್ಯಾರು ರಾಜೀನಾಮೆ ಕೊಡೋದು